ಎಲ್ಲರಿಗೂ ನಮಸ್ಕಾರ. ಒನ್ ಕರ್ನಾಟಕಕ್ಕೆ ಸ್ವಾಗತ. ಒಂದು BPL ರೇಷನ್ ಕಾರ್ಡ್ ಬಗ್ಗೆ ಒಂದು ಮಹತ್ವದ ಅಪ್ಡೇಟ್ ಇದೆ. ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಕೇಂದ್ರ ಸರ್ಕಾರದ ಮಾನದಂಡಗಳ ಆಧಾರದ ಮೇಲೆ ಸುಮಾರು 13 ಲಕ್ಷ ಕಾರ್ಡ್ಗಳನ್ನ ಅನರ್ಹ ಕಾರ್ಡ್ಗಳಾಗಿ ಕನ್ಸಿಡರ್ ಮಾಡಿ ಇವುಗಳನ್ನ APLಗೆ ವರ್ಗಾವಣೆ ಮಾಡಿರುವ ಬಗ್ಗೆ ಚರ್ಚೆ ನಡೆಸಿದ್ದು, ರಾಜ್ಯದಲ್ಲಿ ಅರ್ಹ ಫಲಾನುಭವಿಗಳಿಗೆ ಶೀಘ್ರದಲ್ಲಿ ಗುರುತಿಸಬೇಕು. ಅರ್ಹರನ್ನು ಮಾತ್ರ ನಾವು APLಗೆ ವರ್ಗಾಯಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಅಂತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಅಂದ್ರೆ ಯಾರೆಲ್ಲ ಒಂದು ಅಕ್ರಮವಾಗಿ BPL ಕಾರ್ಡ್ ನ ಹೊಂದಿದ್ದಾರೆ, ಅದನ್ನ ಅಂದ್ರೆ ಅವ್ರ ಎಲಿಜಿಬಿಲಿಟಿ ಇಲ್ಲ ಅಂದ್ರೂ ಅವ್ರ ಹತ್ರ BPL ಕಾರ್ಡ್ ಇದ್ರೆ ಅದನ್ನ ಅಂದ್ರೆ BPL ಇಂದ ಕ್ಯಾನ್ಸಲ್ ಮಾಡಿ ಅದನ್ನ APLಗೆ ವರ್ಗಾವಣೆ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದೆ ಅಂತ ತಿಳಿಸಿದ್ದಾರೆ. ಈ ಕುರಿತು ಅಧಿಕಾರಿಗಳು ಮತ್ತು ನ್ಯಾಯಬೆಲೆ ಅಂಗಡಿಗಳ ಮಾಲೀಕರ ಸಂಘದ ಅಧ್ಯಕ್ಷರು ಏನಿದ್ದಾರೆ ಅವರೊಂದಿಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ KH ಮುನಿಯಪ್ಪ ಅವರು ಸುವರ್ಣ ವಿಧಾನಸೌಧದ ಸಭಾಂಗಣದಲ್ಲಿ ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದ ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸುತ್ತಾರೆ. ನಂತರ ಮಾಧ್ಯಮದವರಿಗೆ ಒಂದು ಉದ್ದೇಶಿಸಿ ಮಾತನಾಡಿ ಅವರು ಪಡಿತರ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಕಾರ್ಡ್ ಅನ್ನ KYC ಮಾಡಿಸತಕ್ಕದ್ದು ಅಂತ ಕೂಡ ತಿಳಿಸ್ತಾರೆ. ಅಂದ್ರೆ KYC ಮಾಡಿಸಲೇಬೇಕು. ಪಡಿತರ ಪರಿಷ್ಕರಣೆಯ ಕಾರ್ಯ ಸಮರ್ಪಕವಾಗಿರಲಿ ಮತ್ತು ಅರ್ಹರು ಒಂದು ವೇಳೆ ಪರಿಷ್ಕರಣೆ ವೇಳೆ APLಗೆ ಬದಲಾಗಿದ್ದಲ್ಲಿ ಅದನ್ನು ಸಂಬಂಧಪಟ್ಟ ತಾಲೂಕಿನ ಒಂದು ತಹಸೀಲ್ದಾರರ ಕಚೇರಿಗೆ ಭೇಟಿ ನೀಡಿ ಮನವಿ ಸಲ್ಲಿಸಬೇಕು. ಆ ಒಂದು ಮನವಿನ ಪರಿಶೀಲನೆ ಮಾಡಿ ಪುನಃ BPLಗೆ ವರ್ಗಾಯಿಸ್ತೀವಿ ಅಂತ ತಿಳಿಸಿದ್ದಾರೆ. ಓಕೆನಾ? ಸೊ ಅಂದ್ರೆ ನೀವೇನಾದ್ರೂ 100% ಎಲಿಜಿಬಿಲಿಟಿ ಇದೀವಿ ನಾವು BPL ಕಾರ್ಡ್ಗೆ ಅಂದ್ರೆ ನೀವು ಅದನ್ನ ನಿಮ್ಗೆ ಏನಾದ್ರೂ APL ಆಗಿ ಅವರು ಚೇಂಜ್ ಮಾಡಿದ್ರೆ ನೀವು ಮತ್ತೆ ಹೋಗಿ ಅಲ್ಲಿ ನೀವು ಒಂದು ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಮನವಿ ಸಲ್ಲಿಸಬೇಕು. ಅವರು ನಿಮ್ಗೆ ಪರಿಶೀಲನೆ ಮಾಡಿ BPL ನ ಕೊಡ್ತಾರೆ. ಇನ್ನು ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಅರ್ಹ ಫಲಾನುಭವಿಗಳ ಮನೆಗಳಿಗೆ ಭೇಟಿ ನೀಡಿ ಪಡಿತರ ಕಾರ್ಡ್ ಅನ್ನು ಪರಿಶೀಲನೆ ಮಾಡಿ ಸತ್ಯಾಂಶವನ್ನು ನಮಗೆ 1 ವಾರದೊಳಗೆ ತಿಳಿಸಬೇಕು ಅಂತ ಕೂಡ ಅಧಿಕಾರಿಗಳಿಗೆ ಎಚ್ಚರ ನೀಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾನದಂಡಗಳ ಒಂದು ನಿರ್ದೇಶನದಂತೆ ಅನರ್ಹ BPL ಕಾರ್ಡ್ಗಳನ್ನ ಪತ್ತೆ ಹಚ್ಚಿ APL ಆಗಿ ಪರಿವರ್ತಿಸುವುದು, ಯಾವುದೇ ಕಾರಣಕ್ಕೂ ಅರ್ಹ ಫಲಾನುಭವಿಗಳ ಕಾರ್ಡ್ಗಳನ್ನು ರದ್ದು ಮಾಡಬಾರದು ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನ್ಯಾಯಬೆಲೆ ಅಂಗಡಿಗಳನ್ನ ಆದ್ಯತೆಗೆ ಮೇಲೆ ಒಂದು ಮಂಜೂರು ಮಾಡಲು 1 ತಿಂಗಳೊಳಗೆ ಕ್ರಮ ವಹಿಸುತ್ತೇವೆ. ಇದರಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಮೇರೆಗೆ ಸುಮಾರು 3517 ನೂತನ ನ್ಯಾಯಬೆಲೆ ಅಂಗಡಿಗಳನ್ನ ಒಳ ಮೀಸಲಾತಿ ಆಧಾರದ ಮೇಲೆ ರಾಷ್ಟ್ರದಲ್ಲಿಯೇ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ನೀಡಿದೀವಿ ಅಂತ ಕೂಡ ಅವರು ಹೇಳ್ತಾರೆ. ಇನ್ನು APLಗೆ ಏನಾದ್ರೂ APLಗೆ ವರ್ಗಾವಣೆ ಆಗಿದ್ರೆ BPL ಎಂದು ಸಾಬೀತುಪಡಿಸ್ಕೊಳ್ಬೇಕೆ. ಓಕೆನಾ? ಅಂದ್ರೆ ನೀವು ಅದನ್ನ ನಮ್ದು BPL ಕಾರ್ಡೇ ಬರಬೇಕು ಅಂದ್ರೆ ನೀವು ಒಂದು ತಾಲೂಕು ಆಫೀಸ್ಗೆ ನೀವು ಭೇಟಿ ನೀಡಿ ಅಲ್ಲಿ ಮನವಿ ಸಲ್ಲಿಸಿ ಅದನ್ನ ಚೇಂಜ್ ಮಾಡಿಸ್ಕೋಬಹುದು, ಅದು ಎಲಿಜಿಬಿಲಿಟಿ ಇದ್ರೆ. ಓಕೆನಾ? ಇನ್ನು 3,96,000 ಪಡಿತರ ಕಾರ್ಡ್ಗಳನ್ನ 1 ತಿಂಗಳೊಳಗೆ ಪರಿಷ್ಕರಣೆ ಮಾಡಿ ನೂತನ ಕಾರ್ಡ್ ನೀಡಲು ಕ್ರಮ ವಹಿಸಲಾಗಿದೆ ಅಂತ ಕೂಡ ಸೂಚಿಸ್ತಾರೆ. ಇನ್ನು ಕನಿಷ್ಠ ಬೆಲೆ ಒಂದು ಬೆಂಬಲ ಬೆಲೆ ಯೋಜನೆಯಡಿ ಈ ವರ್ಷ ಪ್ರತಿ ಕ್ವಿಂಟಲ್ ರಾಗಿಗೆ ರು 4,886 ಬೆಲೆಯಂತೆ ಖರೀದಿಸ್ತಿದೀವಿ. ಈಗಾಗಲೇ 6 ಲಕ್ಷ ಮೆಟ್ರಿಕ್ ಟನ್ ರಾಗಿಗಾಗಿ ಒಂದು ರಾಗಿ ಖರೀದಿ ಮಾಡಿದೀವಿ. ರೈತನು ನೋಂದಣಿ ಮಾಡ್ಕೊಂಡಿದ್ದಾರೆ. ಇದರಿಂದ ಒಟ್ಟು 3,000 ಕೋಟಿ ರೂಗಳೊಂದಿಗೆ 2,57,000 ರೈತರಿಗೆ ರೈತರಿಗೆ ಈ ಯೋಜನೆ ಒಂದು ಪ್ರಯೋಜನವಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಓಕೆನಾ? ಸೊ ಒಟ್ಟಾರೆ ಈ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ವತಿಯಿಂದ ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದಲ್ಲಿ ಸುಮಾರು 71 ಸರ್ಕಾರ ಕಾರ್ಖಾನೆಗಳ ಒಂದು ತಪಾಸಣೆ ಮಾಡಿದ್ದು ಕಬ್ಬು ಬೆಳೆಗಾರರ ಹಿಂದೆ ಇದ್ದ ಲೋಪದೋಷಗಳನ್ನ ಸರಿಪಡಿಸಿದೀವಿ ಅಂತ ಕೂಡ ಅವರು ಹೇಳ್ತಾರೆ. ಇನ್ನು ಏನಾದ್ರೂ ತೂಕದಲ್ಲಿ ಮೋಸವನ್ನು ತಡೆ ಹಿಡಿಯಲಾಗಿದೆ. ಇಲ್ಲಿವರೆಗೆ ಅಂದ್ರೆ ನಾವು ಎಲ್ಲಾ ರೀತಿಯಲ್ಲಿ ಒಂದು ಈ BPL ಕಾರ್ಡ್ ಇರ್ಬೋದು, ಅವ್ರ ಎಲಿಜಿಬಿಲಿಟಿ ಕೊಡ್ತಿದೀವಿ, ಮತ್ತೆ ರೈತರಿಗೆ ನಾವು ಬೆನಿಫಿಟ್ ಮಾಡ್ಕೊಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ತಿಳಿಸಿದ್ದಾರೆ. ಓಕೆನಾ? ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ನಿಮ್ಗೆ ಏನಾದ್ರೂ BPL ಕಾರ್ಡ್ ಎಲಿಜಿಬಿಲಿಟಿ ಇದ್ದೋ ಏನಾದ್ರೂ APL ಆಗಿ ಕನ್ವರ್ಟ್ ಆಗಿ ನಿಮಗೆ ಕೊಟ್ಟಿದ್ರೆ ನೀವು ನಿಮ್ಮ ಒಂದು ಹತ್ತಿರದ ತಾಲೂಕು ಆಫೀಸ್ಗೆ ಹೋಗಿ ಭೇಟಿ ನೀಡಿ. ಅಂದ್ರೆ ನಿಮ್ಮ ತಾಲೂಕು ಆಫೀಸ್ ಹತ್ತಿರದಲ್ಲ, ನಿಮ್ಮ ತಾಲೂಕು ಆಫೀಸ್ ನಿಮ್ಗೆ ಯಾವ್ದು ತಾಲೂಕಿಗೆ ಬರುತ್ತೆ ಅಲ್ಲಿ ಹೋಗಿ ನೀವು ಭೇಟಿ ನೀಡಿ ಮನವಿ ಸಲ್ಲಿಸಿ ನೀವು ಎಲಿಜಿಬಿಲಿಟಿ ಇದ್ರೆ ನಿಮ್ಗೆ ಅವರು ಚೇಂಜ್ ಮಾಡಿ ಕೊಡ್ತಾರೆ. ಓಕೆನಾ? ಸೊ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.